ಎಲ್ಲ ಈ ಒಂದು ಸಂವಿಧಾನದ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮ ರಕ್ಷಣಾಪುರ ಜವನೇರೆ ಕಾಪು ಇದರ ವತಿಯಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ನಾಗರಿಕರನ್ನ ಸಾರ್ವಜನಿಕರನ್ನ ಮಹಿಳೆಯರು, ನಮ್ಮ ಸಹೋದರಿಯರು, ನಮ್ಮ ತಾಯಂದಿರು ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಅವರಿಗೆ ತಾವು ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಈ ಒಂದು ಸಂವಿಧಾನಕ್ಕೆ ಮತ್ತಷ್ಟು ಶಕ್ತಿ ಸಿಗಬೇಕು ಎಂಬ ಒಂದು ದೂರದೃಷ್ಟಿಯಿಂದ ವಿನಯ್ ಕುಮಾರ್ ಸೊರ್ಕೆ ಅವರು ಈ ಒಂದು ಕಾರ್ಯಕ್ರಮವನ್ನು ತನ್ನ ವಿವಿಧ ಸಂಘಟನೆ ದಯಮಾಡಿ ನಮ್ಮ ಮಾಧ್ಯಮದ ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳು ತಮಗೆ ವಿಶೇಷವಾದ ಸ್ಥಾನವನ್ನು ಬಲಗಡೆಯಲ್ಲಿ ಕಲ್ಪಿಸಲಾಗಿದೆ. ಆ ಸ್ಥಾನದಲ್ಲಿ ಬಂದು ತಾವು ಕೂತ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಸಂಘಟನೆಗಳ ಮುಖ್ಯಸ್ಥರುಗಳು ಕೂಡ ತಮ್ಮ ವಿವಿಧ ಭಾಗದಲ್ಲಿ ಬಂದು ಸೇರಬೇಕು. ನಮ್ಮ ಕೊಲಿಪು ಕಾಪು ಜಾಮಿಯಾ ಮಸೀದಿಯ ಧರ್ಮಗುರುಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ದೀಪಕ್ ಕೋಟ್ಯಾನ್ ಅವರು ದಯಮಾಡಿ, ನವೀನ್ ಚಂದ್ರ ಜಯಶಕ್ತಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ದಿನಕರ್ ಹೇಳೋರು ನಮ್ಮ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಹಿರಿಯ ಸಹಕಾರಿ ಬಂಧುವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಇರ್ತಕ್ಕಂತಹ ವಿಚಾರಗಳೆಲ್ಲ ಬರಲಿಕ್ಕಿದೆ. ಅದರಿಂದ ಇದು ಒಳ್ಳೆಯ ಕಾರ್ಯಕ್ರಮ, ಇದು ಯಶಸ್ವಿ ಆಗಲಿ ಅಂದು ನಮ್ಮ ಭಾರತ ಸರ್ಕಾರ ಮುಂದಕ್ಕೆ ಉತ್ತರದ ಶ್ರೇಯಸ್ಸಾಗುವಂದರೆ ಎಲ್ಲರಿಗೂ ಕೂಡ ಇದರ ಸದುಪಯೋಗ ಪಡೆದು ಅವರವರ ಏನು ಚಿಂತೆಲ್ಲ ಪರಿಹಾರ ಮಾಡಿಕೊಟ್ಟು ಅವರಿಗೆಲ್ಲ ಎಲ್ಲರೂ ಇಲ್ಲಿ ಸೇರಿದ್ದೇವೆ. ಅದು ಸೇರಲಿಕ್ಕೆ ನಮಗೆ ಅಧಿಕಾರ ಹಕ್ಕು ಎಲ್ಲ ಇದ್ದಿದ್ದರೆ ಭೀಮರಾವ್ ಅಂಬೇಡ್ಕರ್, ಬಾಬಾ ಭೀಮರಾವ್ ಅಂಬೇಡ್ಕರ್ ಇಲ್ಲದಿದ್ದರೆ ನಾನು ನಿಮ್ಮ ಎದುರು ನಿಂತು ಧೈರ್ಯದಲ್ಲಿ ಮಾತನಾಡುವ ಧೈರ್ಯ ನನಗಿರ್ತಿರಲಿಲ್ಲ. ನಿಮಗೂ ಇಲ್ಲಿ ಕೂತ್ಕೊಳ್ಳುವ ಧೈರ್ಯ ಇರ್ತಿರಲಿಲ್ಲ. ನಮ್ಮ ಸಂವಿಧಾನ ಇಲ್ಲದೆ ಇರ್ತಿದ್ರೆ ನಮಗೆ ಯಾರಿಗೂ ಈ ಧೈರ್ಯ ಇರ್ತಿರಲಿಲ್ಲ. ಈ ಸಂವಿಧಾನ ಕೊಟ್ಟ ಧೈರ್ಯವನ್ನು ಉಪಯೋಗಿಸಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ
ಪರತತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭಾರತ್ ಮಾತಾ ಕಿ ಜೈ, ಜೈ ಭಾರತ್ ಮಾತಾ ಕಿ ಜೈ, ಜೈ ಭಾರತ್ ಮಾತಾ ಕಿ ಜೈ. ಸಮಗ್ರತೆಗಾಗಿ ಸಮಾನತೆಗಾಗಿ ಎಲ್ಲರಲ್ಲಿ 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 ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮಿ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ಮಾಡ್ತಿದ್ದಾರೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಪು ಮಹಾಜನತೆ ನೀವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀರಿ. ನಾನು ನಿಮ್ಮನ್ನ ಅಭಿನಂದಿಸಬೇಕು. ಯಾತಕ್ಕಾಗಿ ಅಂತಂದ್ರೆ ಸಂವಿಧಾನ ಈ ಸಮಾಜಕ್ಕೆ ಏನು ಕೊಟ್ಟಿದೆ ಅನ್ನೋದು ಗೊತ್ತಾಗದೆ ಹೋದ್ರೆ, ಸಂವಿಧಾನದ ಪ್ರಾಮುಖ್ಯತೆ ನಮಗೆ ಅರ್ಥ ಆಗದೆ ಹೋದ್ರೆ ಈ ದೇಶದ ಸಂವಿಧಾನ ಜಾಸ್ತಿ ದಿವಸ ಉಳಿಯಲ್ಲ. ಸಂವಿಧಾನ ಉಳಿಯಲ್ಲ, ಸಂವಿಧಾನ ಅಪಾಯದಲ್ಲಿದೆ. ಯಾತಕ್ಕಾಗಿ ಸಂವಿಧಾನ ಅಪಾಯದಲ್ಲಿದೆ ಅಂತಂದ್ರೆ, ಇವತ್ತು ನಿಮ್ಮ ಮಸೀದಿಗೆ ಅಪಾಯ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಚ್ಚು ಕೊಡ್ಲಿ ಹಿಡ್ಕೊಂಡು ನಿಂತ್ಕೊಳ್ತಾರೆ. ನಿಮ್ಮ ದೇವಸ್ಥಾನಕ್ಕೆ ಅಪಾಯ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಚ್ಚು ಕೊಡ್ಲಿ ಹಿಡಿದು ನಿಲ್ತಾರೆ. ಸಂವಿಧಾನಕ್ಕೆ ಅಪಾಯ ಇದೆ ಅಂತಂದ್ರೆ ಯಾರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಯಾವ ವಿರೋಧ ವ್ಯಕ್ತ ಆಗಬೇಕಾಗಿತ್ತು ಅದರ ಬಗ್ಗೆ ಆ ಪ್ರಮಾಣದ ವಿರೋಧ ನಾವು ನೋಡ್ತಾ ಇಲ್ಲ. ನಮಗೆ ಮಂದಿರಗಳ ಮೇಲೆ, ಮಸೀದಿಗಳ ಮೇಲೆ, ಚರ್ಚುಗಳ ಮೇಲೆ ಪ್ರೇಮ ಇದೆ. ಆದರೆ ಸಂವಿಧಾನ, ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ಆ ಮಂದಿರ ಇದ್ದೂ ಅದು ನಮ್ಮದಾಗ್ತಾ ಇರಲಿಲ್ಲ, ಆ ಮಸೀದಿ ಇದ್ದೂ ಅದು ನಮ್ಮದಾಗ್ತಾ ಇರಲಿಲ್ಲ, ಆ ಚರ್ಚು ಇದ್ದೂ ಅದು ನಮ್ಮದಾಗ್ತಾ ಇರಲಿಲ್ಲ. ಅದು ನಮ್ಮದಾಗಿದೆ ಅಂದ್ರೆ ಅದಕ್ಕೆ ಕಾರಣ ಭಾರತ ದೇಶದ ಸಂವಿಧಾನ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು. ನಾವಿರ್ತೀವಿ. ಸಂವಿಧಾನ ಇದ್ರೆ ನಮಗೆ ಕನಸು ಕಾಣುವ ಅಧಿಕಾರ ಸಿಗುತ್ತೆ. ಸಂವಿಧಾನ ಇದ್ರೆ ನಮಗೆ ಶಕ್ತಿ ಬರುತ್ತೆ. ಸಂವಿಧಾನ ಇಲ್ಲದೆ ಹೋದ್ರೆ ನಾವಿದ್ದೂ ಕೂಡ ವ್ಯರ್ಥ ಬಾಳನ್ನ ಬಾಳಬೇಕಾಗಿತ್ತು. ನಾನು ತೀರಾ ಇತ್ತೀಚೆಗೆ ಯಾರೋ ಒಬ್ರು ಧರ್ಮಗುರುಗಳು ಮಾತಾಡೋದು ಕೇಳ್ಕೊಂಡೆ. ಈ ಸಂವಿಧಾನ ಹಿಂಗ್ ಸರಿ ಇಲ್ಲ, ಇದನ್ನ ಬದಲಾಯಿಸ್ಬಿಡ್ಬೇಕು ಅಂತ ಮಾತನಾಡ್ತಾ ಇದ್ರು. ನಾನು ಹೇಳ್ತೀನಿ, 5,000 ವರ್ಷಗಳಿಂದ ನೀವು ಬಯಸಿದಂಥ ಮನು ಸಂವಿಧಾನ ಈ ನೆಲವನ್ನು ಆಳ್ವಿಕೆ ಮಾಡಿದೆ. ಆದರೆ ಕೇವಲ 75 ವರ್ಷಗಳ ಈಚೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಮನುಷ್ಯ ಸಂವಿಧಾನವನ್ನ ಭಾರತ ದೇಶ ನೋಡ್ತಾ ಇದೆ. ಇಷ್ಟು ಪುಟ್ಟ ಕಾಲದಲ್ಲಿ ಈ ಸಂವಿಧಾನ ಮಾಡಿರುವಂತ ಬದಲಾವಣೆಯನ್ನ, ಕ್ರಾಂತಿಯನ್ನ ನೋಡಿ ಜೀರ್ಣಿಸ್ಕೊಳ್ಳಕ್ಕಾಗದೇ ಇರುವಂತ ಜನ ಈ ಸಂವಿಧಾನವನ್ನು ಟೀಕೆ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ಜಾರಿಗೊಂಡ ದಿವಸ ಅವತ್ತೂ ಕೂಡ ಒಂದಷ್ಟು ಸಂಘಟನೆಗಳು ದೇಶಭಕ್ತಿಯ ಮುಖವಾಡಗಳನ್ನು ಹಾಕೊಂಡು ಈ ದೇಶದ ಜನರ ದಿಕ್ತಪ್ಪಿಸ್ತಿರುವಂತ ಸಂಘಟನೆಗಳು ಅವತ್ತೂ ಕೂಡ ಅದರ ಮುಖ್ಯಸ್ಥರು ಸಂವಿಧಾನದ ವಿರುದ್ಧ ಮಾತನಾಡಿದ್ರು. ಈ ಸಂವಿಧಾನ ಬದಲಾಯಿಸಬೇಕು ಅಂತ ಮಾತನಾಡಿದ್ರು. ಇಲ್ಲೇ ಪಕ್ಕದಲ್ಲೇ ನಮ್ಮ ಕರ್ನಾಟಕದ ದುರಾದೃಷ್ಟ, ಇಲ್ಲಿಂದ ಆಯ್ಕೆಯಾಗಿ ಉತ್ತರ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡಿದ್ದಂತ ಒಬ್ಬ MP ಸಂವಿಧಾನ ಬದಲಾಯಿಸಬೇಕು ಅಂತ ಮಾತನಾಡ್ತಾನೆ. ಬಹಳಷ್ಟು ಜನ ದೇಶದಾದ್ಯಂತ ಯಾವ ಸಂವಿಧಾನದಿಂದ ಅಧಿಕಾರವನ್ನು ಪಡೆದು ಪಾರ್ಲಿಮೆಂಟ್ಗೆ ಹೋದ್ರೋ ಅವರೇ ಸಂವಿಧಾನ ಬದಲಾಯಿಸ್ತೀವಿ ಅಂತ ಭಾಷಣ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ಪ್ರಜೆಗಳಾದ ನಾವು ಸಂವಿಧಾನನ ಬದಲಾಯಿಸಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಅಮ್ಮ ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಮಾತನಾಡಬೇಕಾದ್ರೆ, ಈ ಸಂವಿಧಾನ ಜಾರಿಗೊಳ್ಳಬೇಕಾದ್ರೆ ಆನಂದ ಬಾಷ್ಪ ಕಣ್ಣೀರು ಸುರಿಸಿರ್ತಾರೆ. ಯಾತಕ್ಕೆ ಗೊತ್ತಾ? ಇಲ್ಲಿಗೆ 75 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅಥವಾ ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ ಒಬ್ಬ ಹೆಣ್ಣು ಮಗಳನ್ನ ಎಬ್ಸಿ, ಅಮ್ಮ ನಿನ್ ಮಗ ಏನಾಗ್ಬೇಕು ಅಂತ ನಿನಗೆ ಆಸೆ ಇದೆ ಅಂತ ಕನಸು ಕೇಳಿ, ನಿನಗೇನಾಗ್ಬೇಕು, ನಿನ್ ಮಗ, ನಿನ್ ಕನಸೇನು ಅಂತ ಪ್ರಶ್ನೆ ಕೇಳಿದ್ರೆ ಆ ತಾಯಿ ಏನು ಉತ್ತರ ಕೊಡ್ತಾ ಇದ್ಲಂತೆ ಗೊತ್ತಾ? ಆ ತಾಯಿ ತನ್ನ ಮಗ ಆಕೆ ಏನಾದ್ರೂ ಚಮ್ಮಾರನ ಜಾತಿಯವಳಾಗಿದ್ರೆ,
ಜಾತಿ ವ್ಯವಸ್ಥೆ ಬಹಳ ಗಟ್ಟಿಗಿದ್ದ ಕಾಲ ಚಮ್ಮಾರ ಆಗಿದ್ರೆ ಆ ಹೆಣ್ಣುಮಗಳು, ಸ್ವಾಮಿ ನನ್ನ ಗಂಡ ಚಪ್ಪಲಿ ಹೊಲಿತಾ ಇದ್ದಾನೆ, ನನ್ನ ಮಗ ಕೂಡ ಚಮ್ಮಾರ ಆಗ್ತಾನೆ, ನನ್ನ ಮಗನೂ ಚಪ್ಪಲಿ ಹೊಲಿತಾನೆ ಸ್ವಾಮಿ. ಇಷ್ಟೇ ಸ್ವಾಮಿ ನನ್ನ ಮಗನಿಗೆ ನನ್ನ ಕನಸು. ಸಂವಿಧಾನ ಜಾರಿ ಆಗೋದ್ಕಿಂತ ಮುಂಚೆ ಒಬ್ಬ ಜಾಡಮಾಲಿ ಹೆಂಡ್ತಿನ ಹೋಗಿ, ಏನಮ್ಮ ಗರ್ಭಿಣಿ ಹೆಣ್ಮಗಳು ನೀನು, ನಿನಗೆ ಮಗು ಹುಟ್ಟಿದ್ರೆ ನಿನ್ ಮಗ ಏನಾಗ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಆ ತಾಯಿ ತನ್ನ ಹೊಟ್ಟೆ ಮುಟ್ಕೊಂಡು ಹೇಳ್ತಿದ್ಲಂತೆ, ಸ್ವಾಮಿ ನನ್ನ ಗಂಡ ಜಾಡಮಾಲಿ, ನನ್ನ ಗಂಡ ಮಲ ಹೊರ್ತಾ ಇದ್ದಾನೆ, ನನ್ನ ಮಗನೂ ಕೂಡ ಮುಂದೆ ಮಲ ಹೊರಬೇಕು ಸ್ವಾಮಿ. ಇಷ್ಟೇ ಸ್ವಾಮಿ ನಮ್ಮ ಕನಸು. ಗಂಡ ಮಲ ಹೊರ್ತಿದ್ದ, ಮಗನೂ ಮಲ ಹೊರಬೇಕು. ಗಂಡ ಚಪ್ಪಲಿ ಹೊಲಿತಾ ಇದ್ದ, ಮಗನೂ ಚಪ್ಪಲಿ ಹೊಲಿಬೇಕಾಗಿತ್ತು. ಒಬ್ಬ ಕುರುಬನ ಹೆಂಡ್ತಿನ ಕೇಳಿದ್ರೆ, ಅನೇಕ ಜನ ಮೀನುಗಾರರಿದ್ದೀರಿ, ಒಬ್ಬ ಮೀನುಗಾರನ ಹೆಂಡ್ತಿನ ಕೇಳಿದ್ರೆ, ಏನಮ್ಮ ನಿನ್ನ ಆಸೆ ಏನು? ಸ್ವಾಮಿ ನನ್ನ ಗಂಡ ಮೀನು ಹಿಡಿತಿದ್ದಾನೆ, ನನ್ನ ಮಗನೂ ಮೀನುಗಾರ ಆಗ್ಬೇಕು. ಅಷ್ಟೇ ಮೀನುಗಾರನ ಹೆಂಡತಿಯ ಕನಸು. ಗೊಲ್ಲನ ಹೆಂಡತಿಯ ಕನಸು, ನನ್ನ ಗಂಡ ದನ ಮೇಯಿಸ್ತಾ ಇದ್ದಾನೆ, ಅವ್ನು 100 ದನ ಮೇಯಿಸ್ತಾ ಇದ್ದಾನೆ, ನನ್ನ ಮಗ 200 ದನ ಮೇಯಿಸ್ಬೇಕು. ಇಷ್ಟೇ ಗೊಲ್ಲನ ಹೆಂಡತಿ ಕನಸು. ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಚಮ್ಮಾರನ ಹೆಂಡತಿಯ ಕನಸು, ಕಮ್ಮಾರನ ಹೆಂಡತಿಯ ಕನಸು, ಕುಂಬಾರನ ಹೆಂಡತಿಯ ಕನಸು, ಕುರಿ ಕಾಯುವ ಕುರುಬನ ಹೆಂಡತಿಯ ಕನಸು, ಗೊಲ್ಲನ ಹೆಂಡತಿಯ ಕನಸು, ಮೀನುಗಾರನ ಹೆಂಡತಿಯ ಕನಸು, ಜಾಡಮಾಲಿಯ ಹೆಂಡತಿಯ ಕನಸು, ಇಷ್ಟೇ ಈ ತಾಯಂದಿರ ಕನಸು. ಆದ್ರೆ ಇವತ್ತು ಆ ಹೆಣ್ಮಕ್ಳನ್ನ ಕೇಳಿ, ಅಮ್ಮ ನಿನ್ ಮಗ ಏನು ಸಾಧ್ಯ ಆದ್ರೆ MLA ಆಗ್ಬೇಕು, MP ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಪ್ರಧಾನ ಮಂತ್ರಿ ಆಗ್ಬೇಕು. ಕೆಳಜಾತಿಯ ಜನ, ತಳ ಸಮುದಾಯದ ಜನ, ಹಿಂದುಳಿದ ವರ್ಗದ ಜನ ನಿಮಗೇನಾದ್ರೂ ಕೂಡ ನಿಮ್ಮ ಮಕ್ಕಳಿಗೆ ಕನಸು ಕಾಣುವ ಹಕ್ಕನ್ನ ಕೊಟ್ಟಿದ್ರೆ, ಕನಸನ್ನ ಕೊಟ್ಟಿದ್ರೆ, ಆ ಕನಸನ್ನ ಕೊಟ್ಟಿರುವಂತ ಗ್ರಂಥ ಅದೇ ಭಾರತ ದೇಶದ ಸಂವಿಧಾನ, ಅಂಬೇಡ್ಕರ್ ಬರೆದಂತ ಸಂವಿಧಾನ, ಅಂಬೇಡ್ಕರ್ ಬರೆದ ಸಂವಿಧಾನ. ರಾಜರ ಆಳ್ವಿಕೆಯಲ್ಲಿದ್ದಾಗ ತನ್ನ ಗಂಡನೊಂದಿಗೆ ಕೃಷಿ ಕಾರ್ಯಕ್ಕೆ ಹೋಗಿ ಮನೆಗೆ ಸ್ವಲ್ಪ ಬೇಗ ಬರ್ತಾಳೆ. ತೊಟ್ಲಲ್ಲಿರೋ ಮಗುಗೆ ಹಾಲು ಉಣಿಸಬೇಕು ಅಂತ ಆಕೆಯ ಆಸೆ. ತೊಟ್ಲಲ್ಲಿರೋ ಮಗುವಿಗೆ ಹಾಲು ಉಣಿಸಿ ಬರಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಆಗಿನ ರಾಜರ ತೆರಿಗೆ ವಸೂಲಿಗಾರರು ಬಂದು ನಿಲ್ತಾರೆ, ನಂಗೇಲಿ ನೀನು ಸ್ತನ ತೆರಿಗೆಯನ್ನು ಕೊಡಬೇಕು. ಆಗ ನಂಗೇಲಿ ಸ್ತನ ತೆರಿಗೆ ಕೊಡ್ತೀನಿ, ನನ್ನ ಮಗು ತೊಟ್ಲಲ್ಲಿದೆ, ಹಾಲು ಉಣಿಸಿ ಬರ್ತೀನಿ ಅಂತ ಒಳಗೆ ಹೋಗಿ ಮಗುವಿಗೆ ಕೊನೆಯ ಬಾರಿಗೆ ಹಾಲನ್ನು ಉಡಿಸಿ ವಾಪಸ್ ಬರುವಾಗ ಕುಡುಗೋಲಿಂದ ತನ್ನ ಮಗುವಿಗೆ ಹಾಲುಣಿಸ್ತಿದ್ದ ಆ ಸ್ತನವನ್ನು ಕತ್ತರಿಸಿ ತಂದು ರಾಜರ ಸೇವಕರಿಗೆ ಕೊಡ್ತಾರೆ. ನೀವು ತೆರಿಗೆ ಇದಕ್ಕೆ ಹಾಕೋದಂತಾರೆ, ತಗೊಂಡೋಗಿ ಇದನ್ನೇ ಅಂತ. ಅವತ್ತು ಕೇರಳದಲ್ಲಿ ಹೋರಾಟ ಸಾರ್ವಜನಿಕ ಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನು ಅವಮಾನ ಮಾಡಿದ್ರೆ, ಅದು ಅಪರಾಧ ಅಂತ ಘೋಷಣೆ ಮಾಡಿದ್ರೆ, ಅದು ನಮ್ಮ ಭಾರತ ಸಂವಿಧಾನದ ಶಕ್ತಿ, ಅದು ಭಾರತದ ಸಂವಿಧಾನದ ಶಕ್ತಿ. ಸ್ನೇಹಿತರೆ, ತುಂಬ ಊರಲ್ಲೆಲ್ಲ ನಾನು ಕಿಶನ್ ಹೆಗಡೆ ಹತ್ರ ಮಾತಾಡ್ತಿದ್ದೆ. ಚೇರ್ಮನ್ರು ಮನೆ ಅಂತ, ಊರಿಗೆ ಒಬ್ಬನೇ ಚೇರ್ಮನ್, ಎಷ್ಟು ವರ್ಷ ಆದರೂ ಅವನೇ ಚೇರ್ಮನ್. ಆದರೆ ಇವತ್ತು ಊರಲ್ಲಿ ಚೇರ್ಮನ್ಗಳಾಗಿದ್ರೆ, ಒಬ್ಬ ಆಟೋ ಚಾಲಕ ಒಂದೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ರೆ, ಒಬ್ಬ ಟ್ಯಾಕ್ಸಿ ಚಾಲಕ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿದ್ರೆ, ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅನ್ನುವಂಥದ್ದು ಇರಬೇಕು. ಹಾಗಾಗಿ ನಾನು ಇವತ್ತು ಈ ಕ್ಷೇತ್ರದ ಶಾಸಕರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ ನಾನು ಯೋಚನೆ ಮಾಡಿದ್ದೆ. ನಾನು ಹೇಳ್ತೇನೆ, ಈ ಊರಿನವರಾಗಿ ಉದ್ಯಮಗಳನ್ನು ಮಾಡಿ, ಬಳ್ಳಾರಿಲಿ ಹೋಗಿ ಗಣಿ ಉದ್ಯಮ ಮಾಡಿ ವಾಪಸ್ ಇಲ್ಲಿಗೆ ಬಂದು MLA ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು ಭಾರತದ ಸಂವಿಧಾನ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಉಡುಪಿಯಲ್ಲಿ ನಮ್ಮ ಶಾಸಕ ಮಿತ್ರರಿದ್ದಾರೆ, ಶ್ರೀ ಯಶ್ಪಾಲ್ ಸುವರ್ಣ ಅವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕನ್ನು ಅಧ್ಯಕ್ಷರಾಗಿ ಉಡುಪಿಯ MLA ಆಗಲಿಕ್ಕೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದಕ್ಕೆ ಭಾರತದ ಸಂವಿಧಾನ ಕಾರಣ ಅನ್ನೋದನ್ನು ಹೇಳಬೇಕು. ಆದರೆ ಇದೇ ಊರಿನ ನೆಲದಿಂದ ಕೆಲವರು ಕರೆಯನ್ನು ಕೊಟ್ಟಿದ್ದಾರೆ, ನಮಗೆ ಗೌರವ ಕೊಡ್ತಕ್ಕಂಥ ಸಂವಿಧಾನ ಬೇಕು ಅಂತ. ನಮಗೆ ಕೆಲವರಿಗೆ ಗೌರವ ಕೊಡ್ತಕ್ಕಂಥ ಸಂವಿಧಾನ ಬೇಕಾಗಿಲ್ಲ, ನಮಗೆ ನಿಮಗೆಲ್ಲರಿಗೂ ಸಹಿತ ಗೌರವ ಕೊಡ್ತಕ್ಕಂಥ ಸಂವಿಧಾನ ಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅದು ನಿಖೇತ್ ರಾಜ್ ಮೌರ್ಯ ಹೇಳಿರ್ತಕ್ಕಂಥ ವಿ ದಿ ಪೀಪಲ್ ಆಫ್ ಇಂಡಿಯಾ. ತುಂಬ ಸಂಸ್ಥೆಯ ಪತ್ರಿಕಾ ಸಂಸ್ಥೆಯ ಒಂದು ಸಭೆಗೆ ತರಬೇತಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ನಾನು ಹೇಳಿದ್ದೆ, ಅಧಿಕಾರದಲ್ಲಿದ್ದ ಮಂತ್ರಿಗಳಿಗೆ ಒಂದು ಇಲಾಖೆಯನ್ನು ಕಲಿತರೆ ಸಾಕಾಗ್ತದೆ, ವಿರೋಧ ಪಕ್ಷದಲ್ಲಿದ್ದವರಿಗೆ ಎಲ್ಲ ಪ್ರಶ್ನೆಯನ್ನು ಕೇಳಿ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ತಗೊಂಡು ಸಾಕಾಗ್ತದೆ. ಪತ್ರಿಕೆಯವರಾಗಲ್ಲ, ಎಲ್ಲರೂ ಮಾತಾಡಿದ್ನ ಕೇಳಿ ಅನಲೈಸ್ ಮಾಡಿ ಬರೆದಾಗಿ ಮಾತ್ರ ಜನಗಳಿಗೆ ಗೊತ್ತಾಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದೆ. ಆದರೆ ಆ ಪರಿಸ್ಥಿತಿ ನಿರ್ಮಾಣ ಪುನಃ ಮಾಡಿ ಅಂತ ನಾನು ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆದುರಿಗೆ
ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆ ಇದರ ಬಗ್ಗೆ ಅರ್ಥವನ್ನ ಮಾಡಿಕೊಂಡಾಗ ಬದಲಾವಣೆಯನ್ನಲ್ಲ, ಕೆಲವು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ. ಆದರೆ ಸಂಪೂರ್ಣ ಯಾಕಂದರೆ ಇಡೀ ಜಗತ್ತಿನ ಬೇರೆ ಬೇರೆ ಒಳ್ಳೆ ಸಂವಿಧಾನವನ್ನು ಇವರೆಲ್ಲ ಕಲಿತು ಓದಿ ಬೇಕಾದ ಅಂಶವನ್ನು ತಗೊಂಡು ಒಳ್ಳೆಯ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಹೇಳ್ತಾರೆ, ನಾವು ಭಾರತದ ಪ್ರಜೆಗಳು, ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ರೂಪಿಸೋದಕ್ಕಾಗಿ ಅಂತ ಹೇಳ್ತಾರೆ. ಅದರಲ್ಲಿ ಪುನಃ ಕೊಡುವಂಥ ಜನರಿಗೆ ಏನನ್ನು ಕೊಡ್ತೇವೆ ಅಂತ, ನೀವು ನಿಮ್ಮ ವ್ಯವಹಾರವನ್ನು ಅಲ್ಪಸಂಖ್ಯಾತರ ಜೊತೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನೀವು ಗುತ್ತಿಗೆಯನ್ನು ಅಲ್ಪಸಂಖ್ಯಾತರ ಜೊತೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯ ಜನರ ಎದುರಿಗೆ ತೋರಿಸ್ಕೊಳ್ದೆ ಹೋಗಿ ಅವರ ಎದುರಿಗೆ ಯಾಕೆ ಅವರ ಮೇಲೆ ಪ್ರತಿಭಟನೆಯನ್ನು ಯಾಕೆ ಮಾಡ್ತೀವಿ ಅಂತ ನಾನು ಕೇಳ್ತಾ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಅವರು ಇದಕ್ಕೆ ಉತ್ತರವನ್ನು ಹೇಳಿ ಫಸ್ಟಿಗೆ, ನಂತರ ವಿಧಾನಸಭೆಯಲ್ಲಿ ಹೋಗಿ ಮಾತಾಡಿ. ಇಲ್ಲಿ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಬ್ಬ ಒಳ್ಳೆಯ ಅಧಿಕಾರಿ ಇದ್ದರೆ ಅವನನ್ನು ತೆಗಿಬೇಕು ಅಂತ ತೀರ್ಮಾನ ಇವರು. ಅಂದರೆ ಎಲ್ಲರಿಗೂ ಒಂದೇ ಸಮಾಜವನ್ನು ಕಟ್ಟಬೇಕು ಅಂತ ಸಂವಿಧಾನವನ್ನು ಮಾಡಿದಂಥದ್ದು. ಸಮಾಜವನ್ನು ಮಾಡಲಿಕ್ಕೆ ಸಂವಿಧಾನ ಮಾಡಿದ್ರಿಂದ ಅವರು ಸಹ ಅದೇ ಕಾನೂನು, ಯಾಕಂದರೆ ಕಾನೂನು ಮಾಡಿದಂಥದ್ದು ಇದು ಸಂವಿಧಾನ ಅಂಥದ್ದು ಸುಪ್ರೀಂ ಲಾ ನಮ್ಮದು ದೇಶದ್ದು, ಅದಕ್ಕಿಂತ ದೊಡ್ಡ ಕಾನೂನೇ ಇಲ್ಲ. ಯಾವುದೇ ಕಾನೂನನ್ನು ಮಾಡಿದರೂ ಆ ಸಂವಿಧಾನದ ವ್ಯಾಪ್ತಿಯಲ್ಲಿ ಮಾಡಬೇಕು ಬಿಟ್ಟು ಅದಕ್ಕಿಂತ ಹೊರಗೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ಸುಪ್ರೀಂ ಕೋರ್ಟ್ನವರು ಅದಕ್ಕೆ ಬಿಡೋದು ಇಲ್ಲ. ಅದಕ್ಕೋಸ್ಕರ ಅವ್ರ ಅರ್ಥವನ್ನು ಮಾಡಿಕೊಡ್ಬೇಕು. ಯಾವುದು ಕ್ರಿಮಿನಾಲಜಿ ಅಂತ ಇದಕ್ಕೆ BNSS ಅಂತ ಹೇಳ್ತಾರೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ತಾರಲ್ಲ, ಅದರ ಕೆಳಗೆ ಕಾನೂನಿನ ಕ್ರಮವನ್ನು ತಗೊಳ್ಬೇಕು. ಬಿಟ್ಟರೆ ಇವರಿಗೆ ಬೇಕಾದಾಗಿ ನಾವು ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ.